ಏನು ಸಾಹೇಬ್ರಿದು? ಮೇಘನಾ ಅಮ್ಮವ್ರ ಸೊತ್ತು ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ಆಗಲೇ ವಿಕ್ರಮ್ ಸರ್ಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ದೀರಾ? ಅದು ಮೇಘನಾ ಅಮ್ಮವ್ರ ತಂಗಿನೇ ಸೊಸೆ ಮಾಡ್ಕೋತಾ ಇದ್ದೀರಾ? ಎಮ್ಮೆಲ್ಯೆ ಸಾಹೇಬ್ರ ಮನೇಲಿ ಏನೋ ಗುಟ್ಟ ನಡೀತಾ ಇದೆ ಅಂತ ಊರಲ್ಲೆಲ್ಲ ಮಾತಾಡ್ಕೊಂತ ಇದ್ದಾರೆ ಸರ್. ಇದು ನಾರಾಯಣಪಟ್ಟಣಕ್ಕೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಕೇಳ್ಕೊತಾ ಇದ್ದೀವಿ. ನೋಡಿ ಇದು ನೋಡಿ, ನೀವು ಕೇಳ್ತಿರೋದ್ರಲ್ಲೂ ನ್ಯಾಯ ಇದೆ. ನಮ್ಮನೆ ಸಂಪ್ರದಾಯದ ಪ್ರಕಾರ ಹೆಂಡತಿ ಸತ್ತರೆ 1 ವರ್ಷದೊಳಗಡೆ ಮತ್ತೆ ಮದುವೆ ಮಾಡಬೇಕು. ಇಲ್ಲ ಅಂದರೆ 3 ವರ್ಷಗಳು ನಾವು ಯಾವ ಕಾರ್ಯವನ್ನೂ ಮಾಡೋ ಇಲ್ಲ. ಈಗ ಮದುವೆ ಮಾಡದೆ ಹೋದರೆ 3 ವರ್ಷ ನನ್ನ ಮಗ ಒಂಟಿಯಾಗಿರಬೇಕು. ಹಾಂ, ಮೇಘನ ತಂಗಿನೇ ಯಾಕೆ ಮನೆ ಸೊಸೆ ಮಾಡ್ಕೊಳ್ತಿದ್ದೀರಾ ಅಂತ ಕೇಳ್ತಿದ್ದೀರಾ ಅಲ್ವಾ? ಮೇಘನ ಸತ್ತಿದ್ದು ಮಧುವಂತಿಯಿಂದ ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಮಧುರಾನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾವ್ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಮೇಘನ ಸತ್ತು ನಮ್ಗೆ ಅನ್ಯಾಯ ಆಯಿತು ಅನ್ನೋದು ಮೂರ್ತಿಯವರ ಭಾವನೆ. ಅದಕ್ಕೆ ಅವರು ಅವ್ರ ಮಗಳ ಮಧುರಾನ ಈ ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಹೇಳಿ ಅವರೇ ಹೇಳಿದ್ದು. ಬೇರೆ ಯಾರೋ ನಮ್ಮ ಮನೆಗೆ ಸೊಸೆಯಾಗಿ ಬರೋ ಬದಲು ನಾರಾಯಣಪಟ್ಟಣದ ಹೆಣ್ಮಗಳು ಮೇಘನ ತಂಗಿ ಮಧುರಾ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನಮಗೆ ಬಹಳ ಸಂತೋಷದ ವಿಷಯ. ಈಗ ನೀವೇ ಹೇಳಿ, ನಾವು ಈ ಮದುವೆ ಮಾಡ್ತಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ತಪ್ಪೇನಿಲ್ಲ ಬಿಡಿ ಸಾಹೇಬ್ರೆ. ಅಲ್ಲ, ನಮ್ಮ ಸಾಹೇಬ್ರ ಬಗ್ಗೆ ನಮಗೆ ಗೊತ್ತಿಲ್ವಾ? ಆದರೆ ನೀವು ನಮ್ಮ ಬಗ್ಗೆ ತಪ್ಪು ತಿಳಿಬಾರ್ದು ಅಷ್ಟೇ. ಛೇ, ಇದರ ತಪ್ಪೇನೂ ಇಲ್ಲ. ನಿಮಗೆ ನಮ್ಮ ಪ್ರಶ್ನೆ ಕೇಳೋ ಹಕ್ಕು ಸದಾ ಇದೆ. ನೀವು ಹೇಳಿದ್ಮೇಲೆ ಎಲ್ಲ ಅರ್ಥ ಆಗುತ್ತೆ ಸಾಹೇಬ್ರೆ. ನೀವೇನೇ ನಿರ್ಧಾರ ತಗೊಂಡ್ರು ಎಲ್ಲ ಕರೆಕ್ಟ್ ಆಗಿರುತ್ತೆ. ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ದೇವ್ 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 ಸಾಹೇಬ್ರಿಗೆ. ಸಂತೋಷ. ನೋಡಿ, ನೀವೆಲ್ಲರೂ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮ ಮನೇಲಿ ನಡೀತಿರೋ ಈ ಸಂಭ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ದಯವಿಟ್ಟು ಬಂದು ನನ್ನ ಮಗನೂ ಸೊಸೆನೂ ಆಶೀರ್ವಾದ ಮಾಡಬೇಕು. ದಯವಿಟ್ಟು ಬನ್ನಿ, ಬನ್ನಿ, ಹೊಡಿ, ಹೊಡಿ. ಮಧುರ, ನೀನಿನ್ನೂ ರೆಡಿ ಆಗಿಲ್ವಾ? ಅದು ರೂಮಲ್ಲಿ ಬ್ಯಾಂಗಲ್ಸ್ ಇದೆ, ತಗೊಂಡ್ ಬಾ ಅಂತ ಅಮ್ಮ ಹೇಳಿದ್ರು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು.
ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್